ಥಿಯೇಟರ್ಗಳ ಸಮಸ್ಯೆ ಇದೆ ಅಂದರೆ ತುಂಬ ಇದೆಲ್ಲ. ಇಲ್ಲಿ ನಾವು ಚೇಂಬರ್ ಅವ್ರನ್ನ ಎಳ್ಕೊಂಬರೋದಕ್ಕಾಗಲ್ಲ. ಏಕೆಂದರೆ ಚೇಂಬರ್ ಅವ್ರ ಕೈಯಲ್ಲಿ ಏನೂ ಪಾಪ ಅವ್ರೇನು ಮಾಡೋ ಸ್ಥಿತಿಲಿಲ್ಲ. ಯಾಕಂದರೆ CCI ಅನ್ನೋ ಒಂದು ಇದು ಆ ಭೂತ ಏನಾಗಿದೆ, ಅವ್ರು ಯಾರೇ ಬಂದು ಆ ಕಾಂಪಿಟೇಟಿವ್ ಆ್ಯಕ್ಟಲ್ಲಿ ಪಾಪ ಅವ್ರು ನಮ್ಗೆ ಏನೇ ಸಹಾಯ ಮಾಡಬೇಕು ಅಂತ ಬಂದರೂ ಸಹ ಅದು ಅವ್ರ ಮೇಲೆ ಕೇಸ್ ಆಗುತ್ತೆ. ಇನ್ನೊಂದು ಇದಿರೋದ್ರಿಂದ ಅವ್ರು ಡೈರೆಕ್ಟಾಗಿ ಬಂದು ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಇದಕ್ಕೆಲ್ಲ ಒಂದೇ ಮಾರ್ಗ ಇರೋದು. ಆದರೆ ನನಗೆ ಸಾಕಷ್ಟು ಅವತ್ತಿನ ರಿಲೀಸ್ಗೆ ಹಿಂದಿನ ದಿವಸ ಸಹ ರಾತ್ರಿ 11 ಗಂಟೆವರೆಗೂ ಕೂತ್ಕೊಂಡು ಚೇಂಬರಲ್ಲೇ ಸಾಕಷ್ಟು ಥಿಯೇಟರ್ಗಳನ್ನ ನಾನು ಕೊಡಿಸ್ಕೊಟ್ರು ಮಾತಾಡಿ. ಇಲ್ಲಿ ಒಂದೇ ಇರೋದು, ನಮ್ಮ ಗೌರ್ಮೆಂಟಿಂದ ಇದನ್ನು ಆಲ್ರೆಡಿ ಚೇಂಬರಲ್ಲೂ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇನ್ನೂ ಸಾಕಷ್ಟು ಜನ ಇದನ್ನೆಲ್ಲ ಇನಿಷಿಯೇಟಿವ್ ತೊಗೊಂಡು ಟಿಕೆಟಿನ ಬೆಲೆ ಅನ್ನೋದು ಒಂದೇ ಇದು. ಏನಕ್ಕೆ ನಮಗೆ ಇದು ಥಿಯೇಟರ್ ಸಿಗ್ತಾ ಇಲ್ಲ ಅಂದರೆ ಒಂದೇ ರೀಸನ್. ಥಿಯೇಟರ್ ಅವ್ರು ಫೋನ್ ಮಾಡಿದ್ರೆ, ಸರ್ ನಿಮ್ಮ ಇದು ಸಿನಿಮಾನ ಹಾಕಿದ್ರೆ ಸರ್ ನಮಗೆ ಬಾಡಿಗೆ ಕಮ್ಮಿ ಬರುತ್ತೆ, ತೆಲುಗು ಹಾಕಿದ್ರೆ ಸರ್ ಟಿಕೆಟ್ ಪ್ರೈಸ್ ಜಾಸ್ತಿ, 500 ರೂಪಾಯಿ ಇಡ್ತೀವಿ ಒಂದೊಂದು ಟಿಕೆಟು, 300 ರೂಪಾಯಿ ಇಡ್ತೀವಿ, ಅದರಿಂದ ಹಾಕ್ತೀವಿ. ಸೇಮ್ ಮಾಲಲ್ಲೂ ಅದೇನೆ 500 ರೂಪಾಯಿ, 800 ರೂಪಾಯಿ, 2000 ರೂಪಾಯಿ ಈ ಟಿಕೆಟ್ ಬೆಲೆ. ತೆಲುಗು ಮತ್ತು ಆಂಧ್ರ ಇಲ್ಲೆಲ್ಲ ಹೇಗಿದೆ, 100 ರೂಪಾಯಿ, 120 ರೂಪಾಯಿ. ಕನ್ನಡ ಸಿನಿಮಾ ಇದು ಸಿಂಗಲ್ ಸ್ಕ್ರೀನ್ ಮಾಲಲ್ಲಿ 200 ರೂಪಾಯಿ ಮೇಲೆ ಇಟ್ಟಿಲ್ಲ ಅಂದರೆ ಅವರೇ ಹುಡ್ಕೊಂಬಂದು ನಮ್ಮ ಸಿನಿಮಾ ಹಾಕ್ತಾರೆ. ನಮ್ಮ ಚೇಂಬರ್ ಅವರು ಕೇವಲ ಇದೊಂದು ಇನಿಷಿಯೇಟಿವ್ ತೊಗೊಂಡ್ರೆ ಸಾಕು. ಇದನ್ನು ತೊಗೊಂಡು ಮಾಡಿದ್ರೆ ಮುಂದೆ ಯಾವುದೇ ಹೊಸ ಸಿನಿಮಾ ಆಗಲಿ ಯಾರಿಗೇ ಆಗಲಿ ಥಿಯೇಟರ್ ಸಮಸ್ಯೆ ಆಗಲ್ಲ. ಯಾಕಂದರೆ ಯಾವ ಥಿಯೇಟ್ರ್ ಅವ್ರಿಗೆ ಯಾವ ಚಿತ್ರ ಹಾಕಿದ್ರು ಸೇಮ್ ಬಾಡಿಗೆ ಬರುತ್ತೆ, ಸೇಮ್ ಕಲೆಕ್ಷನ್ಸ್ ಬರುತ್ತೆ. ಇದು ಖಂಡಿತ ಆಗಬೇಕು. ಚೇಂಬರ್ ಅವ್ರಿಗೆ ಇನಿಷಿಯೇಟಿವ್ ತೊಗೊತಾ ಇದ್ದಾರೆ. ಇನ್ನೂ ಸಾಕಷ್ಟು ತೊಗೊಳ್ಳಿ. ಆದಷ್ಟು ನಮ್ಮ ಮಾಧ್ಯಮಗಳವರು ಇದನ್ನು ರೈಸ್ ಮಾಡಿಕೊಂಡು ಸ್ವಲ್ಪ ಗೌರ್ಮೆಂಟ್ಗೆ ಇದನ್ನೆಲ್ಲ ಮುಟ್ಟಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಅದೇ ಶಾಕ್ ಆಗ್ತಾ ಇದೆ. ಮತ್ತು ಇವತ್ತು ಈ ಒಂದು ಚಿತ್ರ ಬಿಡುಗಡೆ ಆಗಬೇಕು ಅಂದರೆ ಮೂಲ ಕಾರಣ ಬಂದು ನಿರಂಜನ್ ಸರು. ಸೊ ಇವತ್ತು ಸಾಕಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಫೈನಾನ್ಸ್ ತೊಗೊಂಡಿರ್ತೀವಿ. ಇನ್ನೊಂದು ಅದಕ್ಕೊಂದು ಬೇಸಿಕ್ ಏನಿರುತ್ತೆ, ಬಿಫೋರ್ ನಮಗೆ ಒಂದು ಸ್ಯಾಟಲೈಟು ಡಿಜಿಟಲ್ ಏನೋ ಒಂದು ಬರುತ್ತೆ, ಇದ್ರ ಮೇಲೆ ನಾವು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಅದೆಲ್ಲ ಸತ್ತೋಗಿದೆ. ಇವತ್ತು ಜನ ಬರಬೇಕು, ಥಿಯೇಟ್ರಲ್ಲಿ ನಮ್ಗೆ ದುಡ್ಡು ಬರಬೇಕು. ಇದು ಮುಂದಿನ ಹಂತ. ಬಿಫೋರ್ ರಿಲೀಸ್ ಆಗಬೇಕು. ಆ ಒಂದು ಸಮಯದಲ್ಲಿ ನಿರಂಜನ್ ಸಾರು ತುಂಬ ಒಂದು ಗಟ್ಟಿ ಮನಸ್ಸು ಮತ್ತು ಗಟ್ಟಿ ಧೈರ್ಯ ಮಾಡಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದೆ, ದೊಡ್ಡ ಹಿಟ್ಟಾಗಿದೆ ಅಂದರೆ ಕಾರಣ ನಿರಂಜನ್ ಸಾರು. ಅದ್ರ ಹಿಂದೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ವೆಂಕಟೇಶ್ ಸರ್ ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ನನ್ನ ಕಾಕಿ ಚಿತ್ರದಿಂದನೂ ಅಷ್ಟೇ, ಕಾಕಿ ಚಿತ್ರದಲ್ಲೂ ಚಿತ್ರ ರಿಲೀಸ್ ಆಯಿತು, ಕೋವಿಡ್ ಬಂತು, ಅಂದ್ಕೊಂಡಂಗೆ ಆಗಲಿಲ್ಲ, 1 ವಾರಕ್ಕೆ ಥಿಯೇಟ್ರಿಂದ ತೆಗೆದ್ರು. ಅದಾದ ಮೇಲೇನೂ ನನಗೆ ಈ ಸಿನಿಮಾ ಮಾಡೋಕ್ಕೆ ಹೋದಾಗ ಆಗ್ತಾನೆ ಕೋವಿಡ್ ಮುಗಿದು ಸೊ ಎಲ್ಲೂ ಹೊರಗಡೆ ಫೈನಾನ್ಸ್ ಸಿಗಲ್ಲ, ದುಡ್ಡೇ ಸಿಗಲ್ಲ ಅಂತಹ ಸಮಯ. ಆ ಟೈಮಲ್ಲಿ ಕರ್ಕೊಂಡೋಗಿ ನನಗೆ ನಿರಂಜನ್ ಸರ್ ಹತ್ರ ಕೂತು, ಸರ್ ಅಂದ್ಕೊಳೋದೇ ಇಲ್ಲ, ನಮಗೆ 1 ರೂಪಾಯಿ ಕೊಡೋ ಕಡೆ 5 ರೂಪಾಯಿ ಕೊಡಿಸಿದ್ರು ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ. ಸೊ ಅದನ್ನೆಲ್ಲ ಮುಂದೆ ನಿಂತರು. ಅದಾದ ಮೇಲೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಖಂಡಿತ ಬಿಡುಗಡೆನೇ ಆಗಲ್ಲ ಅಂತ ಹೇಳಿ ಗಾಂಧಿನಗರ ಎಲ್ಲ ಕಡೆ ಮಾತಾಡ್ತಾಯಿದ್ರು. ಒಂದು ನಂಬಿಕೆನೇ ಇರಲಿಲ್ಲ. ಆ ಟೈಮಲ್ಲಿ ಹಿಂದೆ ನಿಂತು ಒಬ್ಬ ತನ್ನ ಮಗನಿಗಾದರೆ ಹೇಗೆ ಮಾಡ್ತಾರೆ, ತನ್ನ ಮಗನಿಗೂ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನನಗ ಒಂದು ಶಕ್ತಿ ತುಂಬಿ ನಿರಂಜನ್ ಸರ್ ಹತ್ರ ಮಾತಾಡಿ ಇವತ್ತು ಬಿಡುಗಡೆ ಮಾಡಿ, ಇವತ್ತು ಬಿಡುಗಡೆ ಆದಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಹಾಗೇನು ಇನ್ನೊಂದ್ಸಲ ಹಿಂದೆನೂ ಹೇಳಿದ್ದೆ, ಇವತ್ತು ಈ ಚಿತ್ರ ನಾನು ಒಂದು ಲೀಡರ್ ಅನ್ನೋ ಒಂದು ಚಿತ್ರ ಮಾಡಿದ್ಮೇಲೆ ನನ್ನ ಕೆರಿಯರ್ ಮುಗಿತು, ಇನ್ನೇನು ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಕೂತ್ಕೊಂಡೆ. ಅವತ್ತೊಂದೇ ಮಾತು ಹೇಳಿದ್ದು, ಅವರೇ ಕತೆ ಕೊಟ್ಟು ಅವ್ರು ಬ್ಯಾನರ್ ಮಾಡಬೇಕು ಅಂತ ಇದ್ದಂಥ ಕತೆನ, ಸರ್ ನಿಮ್ಗೆ ತರುಣ್ ಅವ್ರು ಚೆನ್ನಾಗಿ ಗೊತ್ತಲ್ವಾ, ಹೋಗಿ ಸರ್ ಮಾತಾಡಿ ಅಂತೇಳಿ ಅವ್ರ ಹತ್ರ ಕಳಿಸಿ ತರುಣ್ ಅವರೇ ಕೂತ್ಕೊಂಡು ಒಂದು ಒಳ್ಳೆ ಗಟ್ಟಿ ಕತೆ ಮಾಡಿ ಇವತ್ತಿಗೂ ನಾನು ಮುಂದಕ್ಕೆ ನನ್ನ ಮಗಳಿಗೆ ನಾನು ಆಸ್ತಿ ಏನಿಟ್ಟಿರ್ತೀನೋ ಅಥವಾ ಇರುತ್ತೋ ಗೊತ್ತಿಲ್ಲ. ಅವ್ರು ಫಸ್ಟು ನಿಮ್ಮ ತಂದೆ ಯಾರು ಅಂದರೆ ವಿಕ್ಟ್ರಿ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ನಾನು ಮನೆಗೆ ಹೋಗೋದಿಲ್ಲ ಅಂತ ಸಾಂಗ್ ಹೇಳ್ಬೋದು, ಚೂಮಂತರ ಅನ್ನೋ ಒಂದು ಸಿನಿಮಾ ಹೇಳ್ಬೋದು. ಲಕ್ಷ ಕೋಟಿ ಏನೇ ಆಸ್ತಿ ಇದ್ರೂ ಅದು ನಮ್ಮ ತೊಗೊಂಡೋಗಿ ಗುಣಿಯಲ್ಲಿ ಉಣ್ತಾರೆ. ಆ ಮನೆಯಲ್ಲಿ ಆ ಜಾಗದಲ್ಲಿ ನಮ್ಮ ಹೆಣ್ಣನ್ನು ಉಣೋದಿಲ್ಲ. ಆದರೆ ನಮ್ಮ ಹೆಸರನ್ನ ನಾವು ಇದು ಒಂದು ಚಿತ್ರರಂಗದ ಅದೊಂದು ಆಸ್ತಿ ಯಾವತ್ತಿಗೂ ನಮ್ಮ ಮಕ್ಕಳು ಮುಂದಿನ ಪೀಳಿಗೆನಲ್ಲಿ ನಮ್ಮ ತಂದೆ ಇಂಥ ಸಿನಿಮಾ ಮಾಡಿದರು, ಒಬ್ಬ ಹೀರೋ ನಮ್ಮ ತಂದೆ ಇಂಥ ಹೀರೋ ಆಗಿದ್ರು ಅಂತ ಅವ್ರ ಮಕ್ಕಳು ಹೇಳ್ಬೋದು. ಸೊ ಇದು ನಮಗೆ ಆಸ್ತಿ. ಸೊ ಅಂಥದ್ದು ನನಗೆ ಶರಣ್ ಸರ್ ಮೂಲಕ ನಮಗೆ ಸಿಕ್ಕಿದೆ. ನಾನು ಯಾವತ್ತಿಗೂ ಆಭಾರಿ. ಮತ್ತು ಯಾವ ಹೀರೋಗಳು ಹೇಳ್ತಾ ಇರೋದಲ್ಲ, ಇವತ್ತು ಈ ಸಿನಿಮಾ ಎಷ್ಟು ನನಗೆ ಇವರು ಡಿಸ್ಟ್ರಿಬ್ಯೂಟರ್ ನನಗೆ ನಿರಂಜನ್ ಸರ್ ಮತ್ತು ಇವ್ರು ಸಪೋರ್ಟ್ ಆಯಿತು. ಶರಣ್ ಸರ್ ಕೂತ್ಕೊಂಡು, ತರುಣ್ ಅವ್ರು ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಅಮೌಂಟ್ ಇನ್ನೂ ಕ್ಲಿಯರ್ ಮಾಡಬೇಕಾಯಿತು. ಒಂದೇ 1 ರೂಪಾಯಿ ದುಡ್ಡು ಸಹ ಇಸ್ಕೊಂಡಿಲ್ಲ, ಬಂದು ಡಬ್ಬಿಂಗ್ ಮಾಡಿಕೊಟ್ರು. ಇವತ್ತಿಗೂ ಪ್ರಮೋಷನ್ಗೂ ಸಹ ಅಷ್ಟೇ, ಎಲ್ಲೇ ಹೋಗಲಿ ಯಾವುದಕ್ಕೂ ಏನೂ ಕೇಳಿದೆ, ಏನೂ ಮಾಡಿದೆ, ಪ್ರತಿಯೊಂದು ನೆಗಲ ಮೇಲೆ ಹಾಕ್ಕೊಂಡು ನಿಲ್ಲಿಸಿದ್ದಾರೆ. ಇವತ್ತೇನಾದರೂ ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲುವಾಗಬೇಕು. ಯಾಕಂದರೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇನ್ನು ನಾನು ಯಾವುದೇ ಇದು PVR ಅವ್ರಿಗಾಗ್ಬೋದು, ಇವ್ರಿಗಾಗ್ಬೋದು, ನಾನು ಇದಕ್ಕೆ ಥಿಯೇಟರ್ಸ್ ಕೊಡಿ ಅಂತ ಕೇಳೋದಿಲ್ಲ. ಖಂಡಿತ ಜನ ನೋಡ್ತಾ ನೋಡ್ತಾ ಅದೇ ರೈಸ್ ಆಗುತ್ತೆ. ಬೇರೆ ಚಿತ್ರಗಳು ಯಾವುದೂ ನೋಡ್ತಿಲ್ಲ, ಆದರೂ ಅವ್ರು ಯಾರೂ ರೈಸ್ ಮಾಡ್ತಿಲ್ಲ. ಖಂಡಿತ ಜನ ನೋಡ್ತಾರೆ. ಇದು ಇನ್ನೂ ದೊಡ್ಡ ಮಿರಾಕಲ್ ಆಗುತ್ತೆ. ಇನ್ನೂ ಆಗಲಿಲ್ಲ, ಆಗಿದೆ. ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈ ಹಿಡಿತಾನೆ.
ನನ್ನ ನನ್ನ ಏನು ಕಷ್ಟ ಏನಿದೆ ಮಾನಸ ಗೊತ್ತು, ನವನೀತಕ್ಕೆ ಗೊತ್ತು, ಅದೆಲ್ಲ ಮೀರಿ ಶರಣ್ ಸರ್ಗೂ ಗೊತ್ತು. ಸೊ ನಮ್ಮಗಳ ಇದು ಯಾವತ್ತೂ ಕೆಳಗಡೆ ಬೀಳೋಲ್ಲ. ಇನ್ನೂ ಮುಂದೆ ತುಂಬ ದೊಡ್ಡ ದೊಡ್ಡ ಮಟ್ಟದ ಸಿನಿಮಾ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನನ್ನು ನೆನಪು ಮಾಡ್ಕೊಳೋ ಥರ ಚಿತ್ರಗಳು ಮಾಡುವಂಥ ಧೈರ್ಯ ಖಂಡಿತ ಜನ ಕೊಡ್ತಾರೆ. ಇವತ್ತಿಂದ ಆಚೆಗೆ ಇನ್ನೂ ದೊಡ್ಡ ಮಿರಾಕಲ್ ನಾಳೆ ಸಂಕ್ರಾಂತಿಯಿಂದ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ. ಜನಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆಯೇ ಇಲ್ಲಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಅಷ್ಟೇ. ಆಗಲೇ ನವನೀತ್ ಅವ್ರು ಹೇಳ್ದಂಗೆ ನನಗೆ ಖಂಡಿತ ಪ್ರಮೋಷನ್ ಮಾಡೋದಕ್ಕಾಗಲಿಲ್ಲ ಸರ್. ಯಾಕೆಂದರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಒಂದು ತಿಂಗಳ ಮುಂದೆ ಅನೌನ್ಸ್ ಮಾಡ್ತೀನಿ, ಇದ್ದಕ್ಕಿದ್ದಂಗೆ ನಂದು ಆಗಿದ ತಕ್ಷಣ ಯಾವುದೋ ಒಂದು ಸಿನಿಮಾ ಡೇಟ್ ಹಾಕ್ತಾರೆ, ನಾನು ಒಂದು ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡೋದಿರುತ್ತೆ, ಆಗ ಇಮಿಡಿಯೇಟಾಗಿ ಕ್ಯಾನ್ಸಲ್ ಆಗುತ್ತೆ. ಕಡೆ ಒಂದು ವಾರ ಇರಬೇಕಾದಾಗ ಡಿಸ್ಟ್ರಿಬ್ಯೂಟ್ರೇ ಇರೋದಿಲ್ಲ ನನ್ನ ಸಿನಿಮಾಗೆ, ಆ ಸಿನಿಮಾಗೆ ತಂದೆ ತಾಯಿನೇ ಇಲ್ಲ, ಇವ್ರು ಯಾರು ಸಿನಿಮಾ ಕೊಡ್ತಾರೆ, ಇವ್ರು ಯಾರು ಥಿಯೇಟರ್ಸ್ ಅಂತ ಥಿಯೇಟರ್ಸ್ ಇರೋದಿಲ್ಲ, ಮೈಸೂರು ಅಂತ ಒಂದು ದೊಡ್ಡ ಇದರಲ್ಲಿ ನನಗೊಂದು ಥಿಯೇಟ್ರ್ ಇರೋದಿಲ್ಲ, ಇನ್ನೆಲ್ಲೋ ಬರ್ತೀನಿ, ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನಂಗೆ ಟೈಮ್ ಸಿಗ್ತಿಲ್ಲ, ಥಿಯೇಟರ್ಸ್ ನೋಡ್ಲಾ, ಶುಕ್ರವಾರ ರಿಲೀಸಾ. ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಾನು ಕೊಡೋಕ್ಕಾಗಿಲ್ಲ ಸರ್, ಕಮರ್ಷಿಯಲ್ ಕೊಡೋಕ್ಕಾಗಲಿಲ್ಲ, ನಾನು ಏನು ಇದು ಮಾಡಿಲ್ಲ, ಅಂಥ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇವತ್ತಿಗೂ ನಿಂತಿದ್ದಾರೆ. ಇವ್ರು ಹೇಳ್ದಂಗೆ ಕಿರಣ್ ಆಗ್ಬೋದು, ಅನಿಲ್ ಆಗ್ಬೋದು, ಮತ್ತು ಶ್ರೀನಿವಾಸ್ ಆಗ್ಬೋದು, ಮತ್ತು ವೆಂಕಟೇಶ್ ಸರ್ ಎಕ್ಸ್ಪೆಷಲಿ ನಾನು ಡೇ ಒನ್ನಿಂದ PR ವೆಂಕಟೇಶ್ ಅವ್ರು ಹಿಂದೆ ನಿಂತಿದ್ದಾರೆ. ಅವರು ಅಷ್ಟೇ ಪಾಪ ಒಂದು ದಿವಸನೂ ಸರ್ ದುಡ್ಡು ಅನ್ನೋದೇ ಇಲ್ಲ ಸರ್, ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್, ಅರೇಂಜ್ ಮಾಡ್ತೀನಿ ಇಷ್ಟೇ ಹೇಳೋದು. ಇನ್ನೇನು ಹೇಳ್ತಾರೆ, ಇವತ್ತಿಗೂ ನಿಂತಿದ್ದಾರೆ, ಆವತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ. ಸೊ ನನಗೆ ಸಾಕಷ್ಟು ಜನಕ್ಕೆ ನಿಂತಿದ್ದಾರೆ, ಬಟ್ ಇವನ್ನೆಲ್ಲ ನಾನು ಮರೆಯೋಕ್ಕಲ್ಲ ಸರ್ ಈ ಸಮಯದಲ್ಲಿ. ಅಂದರೆ ಈ ಚಿತ್ರಕ್ಕೆ ಅಂದರೆ ಅದೇ ಕೂಡು ಬಂದಿದೆ. ಮತ್ತು ಈ ಒಂದು ಜಾಗ ನನಗೆ ಈ ಒಂದು ಜಾಗ ಇದ್ದಿದ್ದರಿಂದ ಸಾಕಷ್ಟು ಪ್ರಮೋಷನ್ ಮಾಡೋದಕ್ಕೂ ಕಾರಣ ಆಯಿತು. ಈ ಒಂದು ಇದನ್ನು ನನಗೆ ಮಾಡಿಕೊಟ್ಟೋದು ನಮ್ಮ ಸ್ನೇಹಿತರು ಮತ್ತು ಪಾರ್ಟ್ನರ್ಸು, ಕಿರಣ್ ಆಗ್ಬೋದು, ಮಂಜು ಅವರು, ಇವರೆಲ್ಲರ ಸಹಕಾರ. ಈಗ ಪ್ರತಿಯೊಬ್ಬರು ಸಹ ನೀವು ಎಲ್ಲ ಮೀಡಿಯಾದವ್ರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಬೆಳೆಸಿದ್ದೀರಾ. ಈ ಚಿತ್ರ ಇನ್ನೂ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ, ಖಂಡಿತ ಇದೊಂದು ಹಿಸ್ಟ್ರಿ ಆಗುತ್ತೆ. ಆಫ್ಟರ್ ಆಪ್ತ ಮಿತ್ರ ಆದಮೇಲೆ ಎಲ್ಲ ಖಂಡಿತ ಆಗುತ್ತೆ ಅಂತ ನಂಬಿಕೆ ಇದೆ. ನೀವು ಖಂಡಿತ ಏನೇನಾಗುತ್ತೋ ಸಹಾಯ ಮಾಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.